ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ಮನಃ ವಸ್ತುನೋ ವಸ್ತುನೋ ನಿತ್ಯಂ ಸಮಸ್ತ ವ್ಯಸ್ತಯೋಗತಃ. ಇದು ಅವಧೂತ ಶಿರೋಮಣಿ ಜಯತೀರ್ಥರು ಪೂರ್ವಾಶ್ರಮದಲ್ಲಿ, ಮತ್ತು ಸನ್ಯಾಸಾಶ್ರಮದಲ್ಲಿ ವಿಷ್ಣು ತೀರ್ಥ ಅಂತ ಖ್ಯಾತರಾದವರು, ಅವರು ಮಾಡಿದಂಥ ಭಾಗವತ ಸಾರೋದ್ಧಾರ ಅಥವಾ ಭಾಗವತ ಸಾರ ಅನ್ನುವ ಗ್ರಂಥದ ಮಂಗಲಾಚರಣೆ. ಮುಂದೆ ನಾವು ನೋಡುವುದೆಲ್ಲ ಭಾಗವತದ ಶ್ಲೋಕಗಳೇ, ಭಾಗವತದಿಂದ ವಿಷ್ಣು ತೀರ್ಥರು ಆಯ್ಕೆ ಮಾಡಿಕೊಟ್ಟಂಥ ಶ್ಲೋಕಗಳು, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಅವರೇ ಮಾಡಿದಂಥ ವ್ಯಾಖ್ಯಾನ. ಇದಕ್ಕೇನು ಅರ್ಥ ಈ ಶ್ಲೋಕಕ್ಕೆ ಅಂದರೆ, ಸರ್ವಶಕ್ತನಾದಂಥ ಮತ್ತು ಯಾವುದೇ ಹೋಲಿಕೆ ಇಲ್ಲದ ವ್ಯಕ್ತಿತ್ವವುಳ್ಳಂಥ ಈ ಭಗವಂತ ನನಗೆ ಏನನ್ನು ಕೊಡಬೇಕು ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ನಾನೆಂಥವನು? ಭಗವಂತ ಸರ್ವಶಕ್ತ, ನಾನು ಅಶಕ್ತ. ಅಂಥ ಅಶಕ್ತನಾದಂಥ ನನಗೆ, ಅಸಮರ್ಥನಾದಂಥ ನನಗೆ ಸಂಪತ್ತು ಬರಬೇಕು. ಎಂಥ ಸಂಪತ್ತು? ಎಣೆ ಇಲ್ಲದ ಸಂಪತ್ತು, ಅಸದೃಶವಾದ ಸಂಪತ್ತು, ಮಂಗಳಕರವಾದಂಥ ಸಂಪತ್ತು ಸಿಗಬೇಕು. ಎಲ್ಲ ಸಂಪತ್ತು ಕೂಡ ವಿಸ್ತೃತವಾಗಿ, ವಿಸ್ತೃತ ರೂಪದಲ್ಲಿ, ಮತ್ತು ನಾವು ಮಾಡಿದಂಥ ಸಾಧನೆಯ ಫಲವಾಗಿ ಈ ಸಂಪತ್ತು ನನಗೆ ಸಿಗಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅಲ್ಲಿ ಇದರ ಅನ್ವಯಾರ್ಥ ಮತ್ತೆ ಆ ಒಂದೊಂದು ಶಬ್ದಗಳಿಗೆ ಏನರ್ಥ ಅದನ್ನು ಕೂಡ ನೋಡಬೇಕು. ಕೆಲವಲ್ಲಿ ವಿಚಿತ್ರವಾಗಿವೆ. ನಿಸ್ತುಲ, ನಿಸ್ತುಲಾತ್ಮನಃ ಇಂಥವೆಲ್ಲ ಕೆಲವು ಶಬ್ದಗಳು. ವಸ್ತು, ಅವಸ್ತು, ಸಮಸ್ತ ವ್ಯಾಸ್ತ ಯೋಗತಃ, ಅದಕ್ಕೆಲ್ಲ ಸಂಬಂಧಿಸಿದಂತಹ ಅರ್ಥಗಳನ್ನು ಕೂಡ ನೋಡಬೇಕು. ಭಾಗವತ ತಾತ್ಪರ್ಯದಲ್ಲಿ ಕೆಲವು ಶಬ್ದಗಳಿಗೆ ಅರ್ಥ ಇದೆ, ಅದೆಲ್ಲವನ್ನು ನಾವಿಲ್ಲಿ ಗಮನಿಸಿ ನೋಡಬೇಕು. ಸರಳವಾದಂತಹ ತಾತ್ಪರ್ಯಾರ್ಥವನ್ನ ನಾವೀಗ ನೋಡಿದ್ದಾಗಿದೆ. ಇನ್ನು ನಾವಲ್ಲಿ ನೋಡಬೇಕಾಗಿರುವುದು ಅದರಲ್ಲಿ ಮುಖ್ಯ ಕ್ರಿಯಾಪದ ಯಾವುದು, ಅದು ಯಾರಿಗೆ ಸಂಬಂಧಪಟ್ಟದ್ದು ಇತ್ಯಾದಿಗಳನ್ನು. ಅಸ್ತು, ಸಂಪತ್ತು ಬರಲಿ ನಮಗೆ ಅಂತ. ಬರಲಿ, ಏನು ಬರಲಿ? ಸಂಪತ್ತು ಬರಲಿ. ಯಾರಿಗೆ ಬರಲಿ ಅಂದರೆ ನನಗೆ ಬರಲಿ. ನನಗೆ ಯಾರಿಂದ ಬರಲಿ ಅಂದರೆ ಭಗವಂತನಿಂದ ಬರಲಿ. ಹೇಗೆ ಬರಲಿ? ಸಂಪತ್ತು ಬರಬೇಕು, ಹೇಗೆ ಬರಬೇಕು, ಯಾರಿಗೆ ಬರಬೇಕು, ಎಲ್ಲಿಂದ ಬರಬೇಕು, ಇದನ್ನೆಲ್ಲವನ್ನು ಕೂಡ ನಾವಲ್ಲಿ ನೋಡುವಂಥದ್ದು. ಸ್ವಸ್ತಿ ಶ್ರೀಹಿ ಅಂತ, ಮಂಗಳಕರವಾದಂಥ ಸಂಪತ್ತು ನನಗೆ ಬರಲಿ. ಶ್ರೀಹಿ ಅಂದರೆ ಸಂಪತ್ತು, ಸ್ವಸ್ತಿ ಅಂದರೆ ಮಂಗಳಕರವಾದದ್ದು. ಸ್ವಸ್ತಿ ಅಂದರೆ ಭೌತಿಕ ಮಂಗಲವೂ ಹೌದು, ಐಹಿಕ ಮಂಗಲವೂ ಹೌದು, ಹಾಗೆ ಪಾರತ್ರಿಕ ಮಂಗಲವೂ ಕೂಡ ಹೌದು. ಸ್ವಸ್ತಿ ಅನ್ನೋ ಶಬ್ದದಿಂದ ಅದು ಎರಡನ್ನು ಕೂಡ ಹೇಳ್ತಾರೆ. ಭಾಗವತದಲ್ಲೇ ಸ್ವಸ್ಥಯೇ ಸ್ವಸ್ತಿರಸ್ತುವಃ ಅಂತ ಒಂದು ಕಡೆ ಪ್ರಯೋಗ ಇದೆ. ನಿಮಗೆಲ್ಲರಿಗೂ ಕೂಡ ಸ್ವಸ್ತಿ ಆಗಲಿ, ಮಂಗಳವಾಗಲಿ. ಯಾವ ಮಂಗಲ ಅದು? ಮತ್ತೆ ಆ ಮಂಗಲದ ಉದ್ದೇಶ ಏನಂದ್ರೆ ಸ್ವಸ್ತಿ, ಮೋಕ್ಷ. ಆ ಮೋಕ್ಷವೆಂಬ ಮಂಗಲಕ್ಕಾಗಿ, ಮೋಕ್ಷವೆಂಬ ಮಂಗಲವನ್ನು ಕೊಡುವಂತಹ ಉಳಿದೆಲ್ಲ ಮಂಗಲಗಳು ಕೂಡ ನಿಮಗಾಗಲಿ ಅಂತ ಅಲ್ಲಿ ಒಂದು ಶ್ಲೋಕ ಭಾಗವತದಲ್ಲೇ ಕೇಳಿ ಬರ್ತದೆ. ಹಾಗಾಗಿ ಸ್ವಸ್ತಿ ಅಂದ್ರೆ ಮಂಗಲ ಅಂತ ಅರ್ಥ. ಸ್ವಸ್ತಿ ಶ್ರೀ ಅಂದ್ರೆ ಮಂಗಲಕರವಾದಂತಹ ಸಂಪತ್ತು ಅಂತ ಅದರ ತಾತ್ಪರ್ಯ. ಅಸ್ತು, ಬರಲಿ, ಮೇ ನನಗೆ. ಅದನ್ನು ನಿಸ್ತುಲ, ನಿಸ್ತುಲಾತ್ಮನಃ, ವಸ್ತುನಃ ಅವಸ್ತುನಃ, ಹೀಗೆಲ್ಲ ಕೆಲವು ಶಬ್ದಗಳಿವೆ. ಮತ್ತೆ ನಿತ್ಯಂ ಶಸ್ತಂ ಅಂತಿದೆ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ. ಶಸ್ತಂ ಅಂತ ಒಂದು ಶಬ್ದ ಪೂರ್ವಾರ್ಧದಲ್ಲಿದೆ, ಪೂರ್ವಾರ್ಧದ ಮೊದಲನೇ ಪಾದದಲ್ಲಿದೆ. ನಿತ್ಯಂ ಅಂತ ಉತ್ತರಾರ್ಧದ
2ನೇ ಪಾದದಲ್ಲಿದೆ. ಒಟ್ಟಾರೆ ಶ್ಲೋಕದ 4ನೇ ಪಾದದಲ್ಲಿ ಅದು ಕಂಡು ಬರ್ತದೆ. ನಿತ್ಯಂ ಶಸ್ತಂ, ನಿತ್ಯಂ ಅಂದ್ರೆ ಯಾವಾಗಲೂ ಅಂತ ಅರ್ಥ. ಶಸ್ತಂ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ನಿತ್ಯವೂ ಚೆನ್ನಾಗಿ ಬರಲಿ, ಸ್ವಸ್ತಿ ಶ್ರೀಹಿ, ಮಂಗಳಕರವಾದಂಥ ಸಂಪತ್ತು ಬರಲಿ. ಇದು ಒಟ್ಟಾರೆ ಶ್ಲೋಕದ ಒಂದು ಮೂಲ ಸ್ಟ್ರಕ್ಚರ್. ಅದು ಎಂಥ ಸಂಪತ್ತು, ನಾನೆಂಥವನು, ಭಗವಂತ ಎಂಥವನು, ಅದನ್ನ ಮುಂದೆ ಹೇಳ್ತಾರೆ. ನಿಸ್ತುಲ ಅಂತ. ತುಲಾ ಅಂದ್ರೆ ಹೋಲಿಕೆ, ನಿಸ್ತುಲ ಅಂದ್ರೆ ಹೋಲಿಕೆ ಇಲ್ಲದಂಥದ್ದು, ಅನುಪಮವಾದಂಥ ಮೋಕ್ಷ ಸಂಪತ್ತು. ಉಪಮಾ ಅಂದ್ರೆ ಹೋಲಿಕೆ, ತುಲಾ ಅಂದ್ರೆ ಹೋಲಿಕೆ, ಉಪಮಾ ಅಂದ್ರೆ ಹೋಲಿಕೆ. ಅನುಪಮ ಅಂದ್ರೆ ಹೋಲಿಕೆ ರಹಿತವಾದದ್ದು, ನಿಸ್ತುಲ ಅಂದ್ರೆ ಹೋಲಿಕೆಯಿಂದ ರಹಿತವಾದದ್ದೇ. ಅಂತಹ ಮೋಕ್ಷ ಸಂಪತ್ತು ನನಗೆ ಸಿಗಲಿ. ನಮಗೆ ನಮ್ಮ ಸ್ವರೂಪಾನಂದ ಏನಿದೆ, ಜೀವನ ಸ್ವರೂಪಾನಂದ, ಆ ಸ್ವರೂಪಾನಂದ ಅಭಿವ್ಯಕ್ತ ಆಗಬೇಕು. ನಮ್ಮ ಜೀವ ಸ್ವರೂಪ ಅಭಿವ್ಯಕ್ತ ಆಗಬೇಕು. ಆವಾಗ ಆನಂದವೂ ಕೂಡ ಅಭಿವ್ಯಕ್ತ ಆಗ್ತದೆ. ಅಂಥ ಆನಂದವೇ ಅನುಪಮವಾದಂಥ ಸಂಪತ್ತು. ಯಾಕೆಂದ್ರೆ ವಿಷಯ ಪದಾರ್ಥಗಳಿಂದ ಸಿಗುವಂತಹ ಯಾವುದೇ ಸಂಪತ್ತೇನಿದೆ ಅದು ಈ ಜಗತ್ತಿನ ಸಂಪತ್ತು. ಆ ಮೋಕ್ಷ ಸಂಪತ್ತಿಗೆ ಅದು ಖಂಡಿತವಾಗಿಯೂ ಸಾಟಿ ಅಲ್ಲ. ಆದ್ರಿಂದ ಅದನ್ನೇ ಬಯಸಬೇಕು ಮನುಷ್ಯ, ಮೋಕ್ಷವೆಂಬ ಸಂಪತ್ತನ್ನೇ. ಮತ್ತೆ ಹೀಗೆ ಮೋಕ್ಷವೆಂಬ ಅಸದೃಶವಾದ ಸಂಪತ್ತೇನಿದೆಯಲ್ಲ, ಇದನ್ನ ನಮಗೆ ಕೊಡುವವನು ಕೂಡ, ಕೊಡುವಂಥ ವ್ಯಕ್ತಿಯೂ ಕೂಡ, ಅವನು ನಿಸ್ತುಲಾತ್ಮ, ಅಸದೃಶವಾದಂಥ ವ್ಯಕ್ತಿತ್ವ ಉಳ್ಳವನು. ಆತ್ಮ ಅಂದ್ರೆ ವ್ಯಕ್ತಿತ್ವ, ನಿಸ್ತುಲಾತ್ಮ ಅಂದ್ರೆ ಅಸದೃಶವಾದಂಥ ವ್ಯಕ್ತಿತ್ವ ಉಳ್ಳವನು ಅವನು. ನಿಸ್ತುಲ ಆತ್ಮ ಯಸ್ಯ ಸಹ ನಿಸ್ತುಲ ಆತ್ಮ ಯಸ್ಯ ಸಹ ನಿಸ್ತುಲಾತ್ಮ ಅಂತ ಹೀಗದರ ವಿಗ್ರಹ. ಆತ್ಮ ಅಂದ್ರೆ ಸ್ವರೂಪ, ನಿಸ್ತುಲ ಹೋಲಿಕೆ ಇಲ್ಲದ್ದು, ಯಾವ ಸ್ವರೂಪಕ್ಕೆ ಹೋಲಿಕೆ ಇಲ್ಲವೋ ಅಂಥ ಪರಮಾತ್ಮ, ಹೀಗರ್ಥ. ಯಾಕಂದ್ರೆ ಅವನನ್ನ ಉಪನಿಷತ್ತು ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ವರ್ಣನೆ ಮಾಡಿದೆ. ಒಬ್ಬನೇ ಇಂಥವನು, ಅದ್ವಿತೀಯ, ಇವನಿಗೆ ಸಮಾನವಾದಂತಹ ಮತ್ತೊಂದು ತತ್ವವೇ ಜಗತ್ತಿನಲ್ಲಿಲ್ಲ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅವನು ಯಾರು ಅಂದ್ರೆ ಆ ಪರಮಾತ್ಮನೇ, ನಮ್ಮ ಬಿಂಬರೂಪನಾದ ಪರಮಾತ್ಮನೇ ಅಂತ ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಮತ್ತೆ ಮೋಕ್ಷ ಅನ್ನೋ ಸಂಪತ್ತು ನಮಗೆ ಸಿಗುವುದು ಕೇವಲ ಭಗವಂತನಿಂದಲೇ. ಜ್ಞಾನಂ ಮಹೇಶ್ವರಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಾಥ್ ಅಂತ ಒಂದು ಮಾತು ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ನಮಗೆ ಜ್ಞಾನವನ್ನು ಕೊಡುವವನು ಮಹೇಶ್ವರ, ಮತ್ತೆ ಮೋಕ್ಷ ಕೊಡುವವನು ಜನಾರ್ದನ ಅಂತ. ವರಂ ವರಯ ಭದ್ರಂತೆ ಋತೆ ಕೈವಲ್ಯ ಮಾತ್ಮನಃ. ದೇವತೆಗಳೆಲ್ಲ ಹೇಳ್ತಾರೆ, ಏನು ವರ ಬೇಕಾದರೂ ನಾವು ಕೊಟ್ಟೆವು, ಆದರೆ ಕೈವಲ್ಯ ಒಂದನ್ನು ಬಿಟ್ಟು ಮೋಕ್ಷ ಒಂದನ್ನು ಮಾತ್ರ ನಾವು ಕೊಡಲಾರೆವು, ಅದನ್ನ ಸ್ವಯಂ ವಿಷ್ಣುವೇ ಕೊಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇದನ್ನು ಕೊಡಬೇಕಾದವನು ಆ ಭಗವಂತನೇ, ನಿಸ್ತುಲಾತ್ಮ ಅವನು. ಐಹಿಕವಾದ ಸಂಪತ್ತನ್ನ ಒಂದು ವೇಳೆ ನಾವು ಕೇಳಿದರೂ ಭಗವಂತ ಅದನ್ನು ಕೊಟ್ಟರೂ ಕೂಡ ಐಹಿಕವಾದ ಸಂಪತ್ತಿನ ಸ್ವಭಾವವೇ ಅದು ದೀರ್ಘಕಾಲ ನಮ್ಮ ಜೊತೆಗೆ ಇರುವಂಥದ್ದಲ್ಲ, ನಶ್ವರವಾದದ್ದೇ ಅದು ಸಂಪತ್ತು. ಭಗವಂತನೇ ಪ್ರೀತನಾಗಿ ಎಷ್ಟು ಕೊಡಬೇಕೋ ಅಷ್ಟೆಲ್ಲ ಐಹಿಕ ಸಂಪತ್ತನ್ನು ಕೊಟ್ಟರೂ ಕೂಡ ಅದೇನು ದೀರ್ಘವಾಗಿರುವಂಥದ್ದಲ್ಲ, ನಿತ್ಯವಾದ್ದಲ್ಲ ಅದು. ಮತ್ತಲ್ಲಿ ಸಮಸ್ತ ವ್ಯಸ್ತ ಯೋಗತಃ ಅಂತ ಒಂದು ಶಬ್ದ ಇದೆ. ಸಮಸ್ತ ಅಂದ್ರೆ ಪೂರ್ಣವಾದಂಥದ್ದು. ಏನದು ಪೂರ್ಣವಾದದ್ದು ಅಂದ್ರೆ ನಮ್ಮ ಸಾಧನೆ, ನಾವು ಮಾಡುವಂಥ ಸಾಧನೆ ಏನಿದೆ ಇದೇ ಪೂರ್ಣವಾದಂಥ ಸಾಧನೆ. ಮತ್ತೆ ವಿಸ್ತೃತವಾದಂಥ ಸಾಧನೆ, ಆ ಸಾಧನೆಯ ಫಲವಾಗಿ ನಮಗೆ ಮೋಕ್ಷ ಸಿಗಬೇಕು ಅಂತ ಅದರ ತಾತ್ಪರ್ಯ. ಪೂರ್ಣವಾದ ಸಾಧನೆ ಮತ್ತು ವಿಸ್ತೃತವಾದ ಸಾಧನೆ ಅಂದ್ರೆ ಏನು? ಪೂರ್ಣ ಅಂದ್ರೆ ಶ್ರವಣ ಮನನ ಧ್ಯಾನ, ಈ ಮೂರನ್ನೂ ಮಾಡಿದಾಗ ಬರುವಂಥ ಒಂದು ಮೋಕ್ಷ ಅಂತ ಅರ್ಥ. ಇದು ನಮ್ಮ ಸಾಧನೆ ಮೂರು ಮುಖವಾದ್ದು. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ. ಆತ್ಮಾವ ಅರೇ ದೃಷ್ಟವ್ಯ,
ಭಗವಂತನನ್ನು ಕಾಣಬೇಕು. ಹೇಗೆ ಕಾಣುವುದು ಅಂದರೆ ಅದಕ್ಕಾಗಿ ಶ್ರೋತವ್ಯ, ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು, ಮತ್ತು ಮನನ ಮಾಡಬೇಕು, ಹಾಗೆ ಧ್ಯಾನಿಸಬೇಕು ಕೂಡ. ಅಷ್ಟೆಲ್ಲ ಮಾಡಿದಾಗಲೇ ಆ ಭಗವಂತನನ್ನು ನಾವು ಕಾಣುವುದು ಸಾಧ್ಯ. ಹೀಗೆ ಶ್ರವಣ, ಮನನ, ಧ್ಯಾನ ಅಂತನ್ನುವುದು ಮೂರು ಮುಖವಾದಂಥ ಸಾಧನೆ. ಶ್ರವಣ ನಾವು ಮಾಡುವುದು ಅಂದರೆ ಗುರುಮುಖದಿಂದ ಶ್ರವಣ ಮಾಡುವುದು, ಹಾಗೆ ನಾವು ಸ್ವಯಂ ಅಧ್ಯಯನ ಮಾಡೋದು, ಇದೆಲ್ಲ ಬಂದಿದೆ. ಮನನ ಅಂದರೆ ನಾವು ಶ್ರವಣ ಮಾಡಿದ ವಿಷಯಗಳು ಇನ್ನೂ ಏನಾದರೂ ಸಂಶಯಕ್ಕೆ ವಿಷಯ ಆಗುವಂತಿದ್ರೆ, ಸಂಶಯಕ್ಕೆ ಆಸ್ಪದ ಆಗಿದ್ರೆ ಅಲ್ಲಿ ಮತ್ತಷ್ಟು ಅವುಗಳನ್ನು ನಮ್ಮಲ್ಲೇ ಮಥನ ಮಾಡುವುದು, ಅದು ಮನನ, ಎಲ್ಲರಿಗೂ ಗೊತ್ತಿದೆ. ಧ್ಯಾನ ಅಂತಿದೆ, ಗಾಯತ್ರಿ ಮೊದಲಾದ, ವಿಷ್ಣು ಸಹಸ್ರನಾಮ ಮೊದಲಾದ ಮಂತ್ರಗಳ ಧ್ಯಾನ, ಮತ್ತೆ ಶಾಸ್ತ್ರ ಪ್ರವಚನ ರೂಪವಾದಂಥ ಅದೇ ಒಂದು ತಪಸ್ಸು, ಅದನ್ನು ಧ್ಯಾನ ಅಂತ ಹೇಳ್ಬೋದು. ನಿಧಿಧ್ಯಾಸನ ಅಂದರೆ ಉಪಾಸನ. ಆ ಉಪಾಸನೆ ಬಗ್ಗೆ ನಾವು ಕೇಳಿದಾಗೆಲ್ಲ ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅನ್ನುವ ಸರ್ವಮೂಲದ ಮಾತು ನಮಗೆ ನೆನಪಿಗೆ ಬರಬೇಕು. ಉಪಾಸನ ಅಥವಾ ನಿಧಿಧ್ಯಾಸನ ಏನಿದೆ ಇದು ಎರಡು ಥರ. ಒಂದು ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಶಾಸ್ತ್ರವನ್ನು ನಾವು ಓದಿ ಇನ್ನೊಬ್ಬರಿಗೆ ಪ್ರವಚನ ಮಾಡುವುದು. ಮತ್ತು ಧ್ಯಾನ ರೂಪ, ಗಾಯತ್ರಿ ಮೊದಲಾದ ಮಂತ್ರಗಳನ್ನು ಅಂಗನ್ಯಾಸ ಕರನ್ಯಾಸ ಪೂರ್ವಕವಾಗಿ ಧ್ಯಾನ ಶ್ಲೋಕ ಹೇಳಿ ಆ ಬಳಿಕ 10, 100, 1000 ಇತ್ಯಾದಿ ಸಂಖ್ಯೆಯಲ್ಲಿ ಅದನ್ನು ಜಪಿಸುವುದು. ಇದು ಒಂದು. ಅಥವಾ ಕೆಲವು ಮಂತ್ರಗಳಿಗೆ ಅಂಗನ್ಯಾಸ ಕರನ್ಯಾಸ ಏನೂ ಇರೋದಿಲ್ಲ. ಭಾಗವತ 5ನೇ ಸ್ಕಂದದಲ್ಲಿ ಬಂದಿರುವಂಥ ಕೆಲವು ಮಂತ್ರಗಳಿಗೆ ಅಂಥದ್ದೇನು ಅಂಗನ್ಯಾಸ ಕರನ್ಯಾಸ ಇಲ್ಲದೆ ಹೋದರೂ ಕೂಡ 10 ಸಂಖ್ಯೆಯಲ್ಲಿ ಮಾಡ್ಬೋದು, ಒಂದೇ ಸಂಖ್ಯೆಯಲ್ಲಿ ಮಾಡ್ಬೋದು, 24, 12, 15, ಅದಕ್ಕೇನು ನಿರ್ಬಂಧ ಇಲ್ಲದೆ ಇರುವಂಥ ಕೆಲವು ಮಂತ್ರಗಳು ಕೂಡ ಭಾಗವತದಲ್ಲಿ ಬಂದಿವೆ. ಉಳಿದೆಲ್ಲ ಮಂತ್ರಗಳನ್ನು 10 ಜಪ ಮಾಡಿದರೆ 10ಕ್ಕೆ ತರ್ಪಣ, 20ಕ್ಕೆ 2 ತರ್ಪಣ, 30ಕ್ಕೆ 3 ತರ್ಪಣ, ಹೀಗೆಲ್ಲ ತರ್ಪಣ ಇದೆ. ಏನೂ ತರ್ಪಣ ಇಲ್ಲದೆ ಇರುವಂಥವು ಕೆಲವು ಹೀಗೆ ಭಾಗವತದಲ್ಲಿ ಬಂದಿವೆ. ಹಿಂದೆ ನಾವು ಅದನ್ನು ಅನೇಕ ಕಡೆ ನೋಡಿದ್ದೇವೆ. ಇದನ್ನ ನಿಧಿಧ್ಯಾಸನ ಅಥವಾ ಧ್ಯಾನ ಅಂತ ಹೇಳ್ತಾರೆ. ಅಂತೂ ಪೂರ್ಣವಾದ ಸಾಧನೆ, ಪೂರ್ಣ ಆಗುವುದು ಅಂದರೆ ನಾವು ಮಾಡಬೇಕಾದ, ನಾವೇನು ಮಾಡಬೇಕಾಗಿದೆ ಅದನ್ನೆಲ್ಲವನ್ನು ಮಾಡುವುದು ಅಂತ ಅದರ ತಾತ್ಪರ್ಯ. ಪೂರ್ಣವಾದ ಸಾಧನೆ ಮತ್ತು ವಿಸ್ತೃತವಾದ ಸಾಧನೆ ಅನ್ನೋದಕ್ಕೆಲ್ಲ ಅರ್ಥ ಏನು ಅಂದರೆ, ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದಲ್ಲಿ ಆಚಾರ್ಯರು ಉದ್ಧರಿಸುವಂತಹ ಒಂದು ಪ್ರಮಾಣ ಶ್ಲೋಕಕ್ಕನುಸಾರವಾಗಿ ಸಾಧನೆ ಅನೇಕ ಹಂತದ್ದಿರ್ತದೆ. ಕೆಲವರಿಗೆ ಭಗವಂತನ ಜ್ಞಾನವನ್ನು ಪಡೆಯುವುದು ಮಾತ್ರ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣುಂ ಸ್ಯಾತ್ ಶಾಸ್ತ್ರಂ ಶ್ರುತ್ವಾ ತಥೋಧಿಕಂ ಮುಕ್ತೌ ಸುಖಂ ತತ್ಪಠತಃ ತಥೋಪ್ಯಧಿಕಮಿಷ್ಯತೆ ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾಣ್ಯಸ್ಯ ಕಸ್ಯಚಿತ್ ತಥೋಧಿಕಂ ತು ದೇವಾನಾಂ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ ಅಂತ. ಇವು ಹಂತಗಳು. ಕೆಲವರು ಭಗವಂತನನ್ನ ಕಥಂಚಿತ್ ಹೇಗೋ ತಿಳ್ಕೊಂಡ್ರೂ ಸಾಕು. ಇನ್ನು ಕೆಲವರು ಶಾಸ್ತ್ರ ಶ್ರವಣ ಮಾಡಿ ತಿಳ್ಕೊಬೇಕಾಗ್ತದೆ. ಮತ್ತೆ 3ನೇ ಹಂತದವರು ಶಾಸ್ತ್ರವನ್ನು ಶ್ರವಣ ಮಾಡಿದ್ದಲ್ಲದೇನೆ ಶಾಸ್ತ್ರವನ್ನು ತಾವು ಪಠನ ಮಾಡಬೇಕಾಗ್ತದೆ. ಗುರುವಿನ ಮೂಲಕ ಶ್ರವಣ ಮಾಡಿ ತಾವು ಓದದೆ ಹೋದ್ರೂ ಪರವಾಗಿಲ್ಲ. ಇದು 2ನೇ ಹಂತ. 2ನೇ ಹಂತದ ಸಾಧಕರಿಗೆ. 3ನೇ ಹಂತದ ಸಾಧಕರಿಗೆ ಶ್ರವಣ ಮಾಡಿದ್ದಲ್ಲದೆ ತಾವು ಓದಬೇಕಾಗ್ತದೆ. 4ನೇ ಹಂತದ ಸಾಧಕರಿಗೆ ತಾವು ಓದಿದ್ದಲ್ಲದೆ ಇನ್ನೊಬ್ರಿಗೆ ಪಾಠ ಹೇಳಬೇಕಾಗ್ತದೆ. ಮತ್ತು 5ನೇ ಹಂತದ ಸಾಧಕರು ದೇವತೆಗಳು ಅಂತ ಹೇಳ್ತಾರೆ. ನಾವು ಮನುಷ್ಯರು ಒಂದು ವೇಳೆ ಇಟ್ಕೊಂಡ್ರೂ ಕೂಡ ನಮಗೆ ಮನುಷ್ಯರಿಗಾದರೂ ತಿಳಿಯುವುದು ಅಂದರೆ ಶಾಸ್ತ್ರದ ಶ್ರವಣ ಮಾಡಿ ತಿಳಿಯುವುದು, ಅದನ್ನು ಮುಂದೆ ಪಠನ ಮಾಡುವುದು, ನಾವು ಮುಂದೆ ಅದನ್ನು ವ್ಯಾಖ್ಯಾನ ಮಾಡುವುದು ಅಂತ ಈಗ 3 ಹಂತಗಳಿವೆ. ಇವೆಲ್ಲ ಪೂರ್ಣವಾದ ಸಾಧನೆ ಅಂದರೆ ಆ 3 ಹಂತಗಳನ್ನು ದಾಟುವುದು ಅಂತ ಅರ್ಥ. 3 ಹಂತಗಳನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಎಲ್ಲರಿಗೂ 3 ಇರ್ಲಿಕ್ಕಿಲ್ಲ, ಕೆಲವರಿಗೆ 2 ಇರ್ಬೋದು, ಕೆಲವರಿಗೆ 1 ಇರ್ಬೋದು ಅಂತ ಎಲ್ಲವನ್ನೂ ಕೂಡ ಅವರು ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ.
ಇದಲ್ಲದೆ ಅವರವರು ಮಾಡುವಂಥ ಕರ್ಮಗಳು, ಆ ಕರ್ಮಗಳನ್ನು ಕೂಡ ಅವ್ರು ಮಾಡಬೇಕು. ಹೀಗಿದೆ. ಇದು ಪೂರ್ಣತೆ ಅಂದರೆ ಇದು ಮಾಡಬೇಕಾದ ಎಲ್ಲವನ್ನು, ಮಾಡಬೇಕಾದ ಅನೇಕ ಕೆಲಸಗಳ ಪೈಕಿ ಎಲ್ಲ ಕೆಲಸಗಳನ್ನು ಮಾಡುವುದು ಅಂತ ಅರ್ಥ. ಸ್ತ್ರೀ ಆಗಲಿ ಪುರುಷನಾಗಲಿ ಅವನು ಯಾರೇ ಇರಲಿ ಅದಕ್ಕೇನು ವ್ಯತ್ಯಾಸವಿಲ್ಲದಂತೆ ಸ್ತ್ರೀ ಆದರೂ ಕೂಡ ಓದಬೇಕಾದವರಿದ್ದರೆ ಓದಿಯೇ ಶಾಸ್ತ್ರಗಳನ್ನು ಓದಿಯೇ ಅವರು ಜ್ಞಾನವನ್ನು ಪಡೆಯಬೇಕಾದಂತಿದ್ರೆ ಅವರು ಶಾಸ್ತ್ರವನ್ನು ಓದಬೇಕು, ಕೇವಲ ಶ್ರವಣ ಮಾಡುವುದಲ್ಲ. ಅವರಲ್ಲೂ ಕೂಡ ಪಠನ ಮಾಡಿ, ತಾವು ಪಠನ ಮಾಡುವುದಲ್ಲದೆ ಇನ್ನೊಬ್ಬರಿಗೆ ವ್ಯಾಖ್ಯಾನ ಮಾಡಬೇಕು ಅಂತನ್ನುವುದು ಅವರ ಯೋಗ್ಯತೆ ಆಗಿದ್ದರೆ, ಆಯಾ ಜೀವ ಸ್ವಭಾವ ಹಾಗೇ ಇದ್ದರೆ ಅವರು ಗುರುವಿನ ಮೂಲಕ ಶ್ರವಣ ಮಾಡಿ ಪಠನ ಮಾಡಿ ಅದನ್ನು ಇನ್ನೊಬ್ಬರಿಗೆ ಪಾಠನೂ ಮಾಡಬೇಕಾಗ್ತದೆ. ಇದನ್ನೇ ಪೂರ್ಣತೆ ಅನ್ನುವುದು. ಅನೇಕ ರೀತಿಯಾದ ಎಲ್ಲ ಹಂತಗಳನ್ನು ದಾಟಿ ಹೋಗುವುದು ಅಂತ ಅರ್ಥ. ಅಲ್ಲಿ ಸಮಸ್ತ ವ್ಯಸ್ತ ಅಂತ ಎರಡು ಶಬ್ದ ಇದೆ. ಸಮಸ್ತ ಅಂದ್ರೆ ಪೂರ್ಣ ಅಂತ ಅರ್ಥ. ಅನೇಕ ಹಂತಗಳೆಲ್ಲವನ್ನೂ ಕೂಡ ಕ್ರಮವಾಗಿ ದಾಟಿಯೇ ಮುಂದೆ ಹೋಗೋದು. ವ್ಯಸ್ತ ಅಂದ್ರೆ ಅದನ್ನೇ ವಿಸ್ತೃತವಾಗಿ ಮಾಡುವುದು. ಅಲ್ಪಕಾಲ ಶ್ರವಣ ಮಾಡಿ ಉಪಯೋಗ ಇಲ್ಲ, ದೀರ್ಘಕಾಲ ಶ್ರವಣ ಮಾಡಬೇಕು. ಅಲ್ಪಕಾಲ ಪಾಠ ಮಾಡಿ ಅದನ್ನು ನಾವು ಓದಿ ಉಪಯೋಗ ಇಲ್ಲ, ದೀರ್ಘಕಾಲ ಅದರಲ್ಲಿ ಮೈ ಮರೆಯುವಂತೆ ಓದಬೇಕು. ಅಲ್ಪಕಾಲ ಇನ್ನೊಬ್ಬರಿಗೆ ಪ್ರವಚನ ಮಾಡಿಯೂ ಉಪಯೋಗವಿಲ್ಲ, ದೀರ್ಘಕಾಲ ಮತ್ತೊಬ್ಬರಿಗೆ ಅದನ್ನು ಪ್ರವಚನ ಮಾಡಬೇಕು. ಹೀಗೆ ವಿಸ್ತೃತವಾದ ಸಾಧನೆ ಇದು ಅಂತ ಇದನ್ನೇ ಹೇಳೋದು. ಅಲ್ಪಕಾಲ ಪೂಜಾ ಮಾಡಿ ಉಪಯೋಗ ಇಲ್ಲ, ಪ್ರತಿಮಾರ್ಚನೆ ಮೊದಲಾದವುಗಳನ್ನು. ದೀರ್ಘಕಾಲ ಅವರವ್ರ ಯೋಗ್ಯತೆ ಹೇಗಿದೆಯೋ ಹಾಗೆ ಅವರು ಅದನ್ನು ಮಾಡಲೇಬೇಕು. ಮತ್ತೆ ಗೀತಾದಲ್ಲೇ ಬರುವಂತೆ, ಗೀತಾ ಪ್ರಸ್ಥಾನದಲ್ಲಿ ಬರುವಂತೆ ಸಂಪೂರ್ಣಾನಾಂ ಭವೇನ್ ಮೋಕ್ಷ ವಿರಕ್ತಿ ಜ್ಞಾನ ಭಕ್ತಿವಿಹೇ ನಿಯಮೇನ ತಥಾಪಿ ಈರಜಯಾದಿಯುತೋ ಯೋಗಿನಾಂ ವಶ್ಯತ್ವಾತ್ ಮನಸಸ್ತ್ವೀಶತ್ ಕಿಂಚಿದ ಪ್ಯಾಪ್ಯತೆ ಧ್ರುವಂ ಅಂತ. ಜ್ಞಾನಭಕ್ತಿ ವೈರಾಗ್ಯಾದಿ ಸಂಪನ್ನರಾದವರಿಗೆ ಮೋಕ್ಷ ಆಗೇ ಆಗ್ತದೆ. ಆದರೆ ಕೆಲವರು ಪ್ರಾಣಾಯಾಮ ಇತ್ಯಾದಿಗಳನ್ನ ಮಾಡಿ, ಯೋಗ ಇತ್ಯಾದಿಗಳನ್ನ ರೂಢಿಸ್ಕೊಂಡು ಭಗವಂತನನ್ನ ತಲುಪ್ತೇವೆ ಅಂತ ಹೋದರೆ ಅವರಿಗೆ ಮನಸ್ಸು ನಿಗ್ರಹಕ್ಕೆ ಬಂದಿರುವುದರಿಂದ ಜ್ಞಾನಭಕ್ತಿ ವೈರಾಗ್ಯಗಳ ದ್ವಾರ ಅಂದರೆ ಪ್ರವಚನ ಪಾಠಾದಿಗಳ ಮೂಲಕ ಮುಕ್ತಿಯನ್ನು ಪಡೆಯುವವರಿಗಿಂತ ಈ ಪ್ರಾಣಾಯಾಮ ಯೋಗಾದಿಗಳ ಮೂಲಕ ಮುಕ್ತಿಯನ್ನು ಪಡೆಯುವವರಿಗೆ ಕೆಲವು ಬೇಗ ಮುಕ್ತಿಯಾಗುವ ಸಾಧ್ಯತೆ ಇದೆ. ಕಿಂಚಿತ ಪ್ಯಾಪ್ಯತೆ ಧ್ರುವಂ. ಆದರೆ ಆ ಯೋಗ ಮಾರ್ಗದ ಮೂಲಕ ಪಡೆಯುವ ಮುಕ್ತಿ, ಅದರಿಂದ ಸಿಗುವಂತಹ ಆನಂದ ಅದು ಕಡಿಮೆ ಮಟ್ಟದ್ದು. ಜ್ಞಾನದ ಮಾರ್ಗದಿಂದ ಸಿಗುವಂತಹ ಆನಂದ ಅದು ಹೆಚ್ಚಿಂದು ಅಂತ ವರ್ಣನೆ ಮಾಡಿದ್ದಾರೆ. ಏತದ್ ಅಭ್ಯಧಿಕಂ ತೇಜ ತತ್ತೇಜ ಪ್ರವಿಶಂತ್ಯುತ ಏತು ತದ್ಭಾವಿತಾ ಲೋಕೆ ಏಕಾಂತಿತ್ವಂ ಸಮಾಶ್ರಿತಾಃ ಏತದಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ ಅಂತ ಮೋಕ್ಷ ಧರ್ಮ ಪರ್ವದ ಮಾತು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸಿದ ಮಾತದು. ಏಕಾಂತ ಭಕ್ತರಾದವರಿಗೆ ಆ ಭಗವಂತನೆಂಬ ತೇಜಸ್ಸನ್ನ ಅವರು ತಲುಪಿದಾಗ ಅಭ್ಯಧಿಕಂ ಆ ಸುಖ ಹೆಚ್ಚು ಅಂತ ವರ್ಣನೆ ಮಾಡಿದ್ದಾರೆ. ಅಂತೂ ನಾನಾ ಥರದ ತರಗತಿಯ ಸಾಧಕರಿದ್ದಾರೆ, ಪುರುಷರು ಮತ್ತು ಸ್ತ್ರೀಯರಲ್ಲಿ ಎಲ್ಲ ಕಡೆಯೂ ಕೂಡ. ಅವರವರು ಯಾವ್ಯಾವ ಸಾಧನೆಯನ್ನು ಮಾಡಬೇಕೋ ಅದೆಲ್ಲವನ್ನೂ ಅವ್ರು ಮಾಡಲೇಬೇಕು. ಅದೇ ಪೂರ್ಣವಾದ ಸಾಧನೆ ಅಂತಂದ್ರೆ. ಮತ್ತೆ ಅದನ್ನು ಕೂಡ ಆ ಪೂರ್ಣವಾದ 1, 2, 3ನೇ ಹಂತದ ಸಾಧನೆಯನ್ನು ಕೂಡ ಅವರು ಸ್ವಲ್ಪ ಸ್ವಲ್ಪ ಮಾಡಿ ಉಪಯೋಗ ಇಲ್ಲ, ವಿಸ್ತೃತವಾಗಿ ಮಾಡಬೇಕು. ಅದನ್ನು ವ್ಯಸ್ತ ಅನ್ನುವ ಪದ ಹೇಳ್ತದೆ. ಪೂರ್ಣವಾಗಿ ಮಾಡಬೇಕು, ಎಲ್ಲವನ್ನೂ ಮಾಡಬೇಕು, ಎಲ್ಲ ಕೆಲಸಗಳನ್ನೂ ಮಾಡಬೇಕು ಅನ್ನೋದನ್ನು ಸಮಸ್ತ ಅನ್ನೋ ಶಬ್ದ ಹೇಳಿದರೆ ಎಲ್ಲ ಕೆಲಸಗಳನ್ನು ವಿಸ್ತೃತವಾಗಿ ಮಾಡಬೇಕು ಅಂತನ್ನೋದನ್ನು ವ್ಯಸ್ತ ಅನ್ನೋ ಶಬ್ದ ಹೇಳ್ತದೆ. ಯೋಗತಃ ಅಂಥ ಒಂದು ಸಾಧನೆಯ ಫಲವಾಗಿ ಸಾಧನೆಯನ್ನು ಭಗವಂತ ನಮ್ಮ ಕಡೆಯಿಂದ ಮಾಡಿಸಿ ಅದರ ಫಲವಾಗಿ ನಮ್ಗೆ ಇದೆಲ್ಲವೂ ಸಿಗಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ವಸ್ತುನಃ ಅವಸ್ತುನಃ ಅಂತ 2 ಶಬ್ದಗಳಲ್ಲಿ ಕಂಡು ಬರ್ತವೆ. ಅಲ್ಲಿ ವಸ್ತು ಶಬ್ದವಾಚ್ಯನಾದ ಪರಮಾತ್ಮನ ಅನುಗ್ರಹದಿಂದ ಅವಸ್ತು ಆದಂಥ ನನಗೆ ಈ ಒಂದು ಸಂಪತ್ತು ಸಿಗಲಿ ಅಂತ ಕೇಳ್ಕೊತಾ ಇದ್ದಾರೆ ಅವಧೂತರು. ವಸ್ತು ಅಂದ್ರೆ ಏನು? ಭಾಗವತ ತಾತ್ಪರ್ಯ 2 ಕಡೆ ಹೇಳೋದನ್ನು ಹೇಳ್ತದೆ. ವಸ್ತು ಸ್ವತಂತ್ರ ಮುದ್ವಿಷ್ಟಂ ಅಸ್ವತಂತ್ರಂ ಅವಸ್ತು ಚ ಅಂತ. ವಸ್ತು ಅಂದ್ರೆ ಸ್ವತಂತ್ರವಾದದ್ದು.
ಈ ಜಗತ್ತಿನಲ್ಲಿ ಸ್ವತಂತ್ರವಾದವನು ಭಗವಂತ ಒಬ್ಬನೇ. ಅಸ್ವತಂತ್ರವಾದದ್ದೆಲ್ಲವನ್ನು ಕೂಡ ಅವಸ್ತು ಅಂತ ಕರೀತಾರೆ. ಅವಸ್ತು ಅಶಕ್ತಮುದ್ದಿಷ್ಟಂ ಶಕ್ತಂ ವಸ್ತು ಇಹ ಭಣ್ಯತೆ ತಸ್ಮಾದ್ ಏಕಂ ಪರಂ ಬ್ರಹ್ಮ ವಸ್ತು ಶಬ್ದೋದಿತಂ ತದಾ ಅಂತ ಇನ್ನೊಂದು ಭಾಗವತ ತಾತ್ಪರ್ಯದಲ್ಲಿ ಬರುವಂಥ ಮಾತು. ವಸ್ತು ಅಂದ್ರೆ ಭಗವಂತ, ಯಾಕೆಂದ್ರೆ ಸಮರ್ಥನಾದ್ದರಿಂದ, ಸ್ವತಂತ್ರನಾದ್ದರಿಂದ. ಇನ್ನೊಂದು ವಸ್ತು ಅಂದ್ರೆ ಭಗವಂತನೇ, ಯಾಕೆಂದ್ರೆ ಶಕ್ತನಾದ್ರಿಂದ, ಸರ್ವಶಕ್ತನಾದ್ರಿಂದ ಅವನನ್ನೇ ವಸ್ತು ಅನ್ಬೇಕು. ಮತ್ತೆ ಅವಸ್ತು ಅಂದ್ರೆ ಅಶಕ್ತ ಅಂತ ಅರ್ಥ. ಹೀಗೆ ಸ್ವತಂತ್ರ ಮತ್ತು ಸರ್ವಶಕ್ತ, ಈ ದೃಷ್ಟಿಯಿಂದ ಭಗವಂತನೇ ವಸ್ತು, ಉಳಿದಿದ್ದೆಲ್ಲವೂ ಅವಸ್ತು. ಹೀಗೆ ವಸ್ತುವಾದ ಭಗವಂತನಿಂದ ಅವಸ್ತುವಾದಂತಹ ನನಗೆ ಎಲ್ಲ ಸಂಪತ್ತು ಸಿಗಲಿ ಅಂದರೆ ಸ್ವತಂತ್ರನಾದ ಸರ್ವಶಕ್ತನಾದ ಭಗವಂತನಿಂದ ಅಸ್ವತಂತ್ರನಾದ ಅಲ್ಪಶಕ್ತನಾದ ನನಗೆ ಸಿಗಬೇಕಾದದ್ದೆಲ್ಲವೂ ಸಿಗಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಭಗವಂತನೇ ನೀನು ಸರ್ವಶಕ್ತ, ಎಲ್ಲವನ್ನೂ ಕೊಡ್ಲಿಕ್ಕೆ ಸಮರ್ಥನಿದ್ದೆ ಅಂತ ಆ ಭಗವಂತನನ್ನ ಪ್ರಶಂಸಿಸಿ ಸರ್ವಶಕ್ತನಾದ ಅವನ ಅನುಗ್ರಹದಿಂದ ಅಶಕ್ತನಾದಂತಹ ನನಗೆ ಇದೆಲ್ಲವೂ ಸಿಗಲಿ ಅಂತ ಅದರ ತಾತ್ಪರ್ಯ. ವಸ್ತುತಃ ನಾವು ಸಾಧನೆ ಮಾಡುವಾಗಲೂ ಕೂಡ ಇಲ್ಲಿವರೆಗೆ ಅನೇಕ ಥರದ ಸಾಧನೆಗಳಿದೆ ಅಂತೆಲ್ಲ ನಾವು ನೋಡಿದ್ವಲ್ಲ. ಕರ್ಮಯೋಗಿಗಳು ಕೆಲವರು ಮನುಷ್ಯರು, ಜ್ಞಾನಯೋಗಿಗಳು ಸನಕಾದಿಗಳು, ಕೆಲವು ಯೋಗಿಗಳು, ಭಕ್ತಿಯೋಗಿಗಳು, ದೇವತೆಗಳು, ಹೀಗೆಲ್ಲ ಇದ್ದಾರೆ. ಮತ್ತೆ ಪ್ರಾಣಾಯಾಮ ಯೋಗದ ಮೂಲಕ ಅವುಗಳಿಗೆ ಪ್ರಾಧಾನ್ಯ ಕೊಟ್ಟು ಆ ಮೂಲಕ ಸಾಧನೆ ಮಾಡುವರು ಕೆಲವರು, ಜ್ಞಾನಭಕ್ತಿ ವೈರಾಗ್ಯಾದಿಗಳ ಮೂಲಕ ಸಾಧನೆಯನ್ನು ಮಾಡುವವರು ಕೆಲವರು, ಅದರಲ್ಲೂ ಕೂಡ ಕೇವಲ ಶಾಸ್ತ್ರವನ್ನು ಶ್ರವಣ ಮಾಡಿ ಮುಕ್ತಿಯನ್ನು ಪಡೆಯುವವರು ಕೆಲವರು, ಅದಕ್ಕಿಂತ ಮುಂಚೆ ಕೇವಲ ಜ್ಞಾನದಿಂದ ಹೇಗೋ ಕಥಂಚಿತ ಜ್ಞಾನ ಬಂದರೂ ಕೂಡ ಮುಕ್ತಿಯನ್ನು ಪಡೆಯುವವರು ಕೆಲವರು, ಶಾಸ್ತ್ರದ ಶ್ರವಣ ಮಾಡಿ ಮುಕ್ತಿಯನ್ನು ಪಡೆಯುವವರು ಕೆಲವರು, ಶಾಸ್ತ್ರವನ್ನು ಪಠನ ಮಾಡಿ ಮುಕ್ತಿ ಪಡೆಯುವವರು ಇನ್ನೂ ಹೆಚ್ಚಿನವರು, ಒಬ್ಬರಿಗಿಂತ ಒಬ್ರು ಹೆಚ್ಚಿನವರು ಇವರೆಲ್ಲ. ಮತ್ತೆ ಶಾಸ್ತ್ರವನ್ನು ತಾವು ಪಠನ ಮಾಡಿ ಶ್ರವಣ ಮಾಡಿದ್ದಲ್ಲದೆ ತಾವು ಪಠನ ಮಾಡುವುದು, ತಾವು ಪಠನ ಮಾಡಿದ್ದಲ್ಲದೆ ಇನ್ನೊಬ್ಬರಿಗೆ ಪ್ರವಚನ ಮಾಡುವುದು ಅನ್ನುವುದೆಲ್ಲ ಇದೆ. ಇದಲ್ಲದೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮೊದಲಾದಂಥ ಮನುಷ್ಯರು ಮೊದಲಾದಂಥ ವರ್ಗೀಕರಣ ಬೇರೆ ಇದೆ. ಮನುಷ್ಯರು ತಮ್ಮ ತಮ್ಮ ಸಾಧನೆಯನ್ನು ತಾವು ಮಾಡ್ತಾರೆ. ದೇವತೆಗಳು, ಅದರಲ್ಲೂ ತತ್ವಾಭಿಮಾನಿ ದೇವತೆಗಳು ಮತ್ತೊಬ್ಬರ ಕಡೆಯಿಂದಲೂ ಸಾಧನೆ ಮಾಡಿಸ್ಬೇಕಾಗ್ತದೆ. ಇಷ್ಟೆಲ್ಲ ಇದೆ. ಅಂಥ ಎಲ್ಲ ಪೂರ್ಣವಾದ ಸಾಧನೆಗಳನ್ನು ತಾವು ಮಾಡುವುದಲ್ಲದೆ ಇನ್ನೊಬ್ಬರ ಕಡೆಯಿಂದಲೂ ಮಾಡಿಸಿ ಪೂರ್ಣವಾದ ಸಾಧನೆಯನ್ನು ಮಾಡಬೇಕಾಗ್ತದೆ. ಅದನ್ನು ವಿಸ್ತೃತವಾಗಿ ಮಾಡಬೇಕಾಗ್ತದೆ. ಕಲ್ಪಗಳ ಗಟ್ಟಲೆ ಸಾಧನೆ ಮಾಡುವರು ಕೆಲವರು, ಒಂದೊಂದೇ ಕಲ್ಪದಲ್ಲಿ ಕೆಲವು ವರ್ಷಗಳ ಕಾಲ ಸಾಧನೆ ಮಾಡುವರು ಕೆಲವರು. ಇದೆಲ್ಲ ಸಮಸ್ತ ವ್ಯಸ್ತ ಯೋಗತಃ ಅಂತ. ಮತ್ತೆ ಏನು ಸಾಧನೆ ಅಂತ ನಾವು ಇಲ್ಲಿವರೆಗೆ ಪರಿಗಣಿಸಿದ್ದೀವಲ್ಲ, ಆ ಸಾಧನೆಯಲ್ಲೆಲ್ಲ ನಾವು ಮಾಡಲಿಕ್ಕೆ ಸಮರ್ಥರಿದ್ದೀವೇನೋ? ಏನೂ ಇಲ್ಲ, ನಮ್ದು ಅಸಾಮರ್ಥ್ಯವೇ. ಅಸಮರ್ಥರಾಗಿದ್ರೂ ಕೂಡ ನಮ್ಮಿಂದ ಆ ಭಗವಂತ ಸಾಧನೆಯನ್ನು ಮಾಡಿಸ್ಬೇಕು. ಮತ್ತೆ ಆ ಸಾಧನೆಯನ್ನು ಮಾಡಲಿಕ್ಕೆ ನಾವು ಸಮರ್ಥರೂ ಇಲ್ಲ, ನಾವು ಶಕ್ತರೂ ಅಲ್ಲ. ನಾವು ಸಾಧನೆ ಮಾಡಲಿಕ್ಕೆ ಅನೇಕ ಥರದ ವಿಘ್ನಗಳಿವೆ. ಆ ಎಲ್ಲ ವಿಘ್ನಗಳನ್ನು ಸ್ವತಂತ್ರನಾದಂತಹ ಶಕ್ತನಾದಂತಹ ಭಗವಂತ ದಾಟಿಸಿ ನಮಗೆ ಆ ಸಾಧನೆಯನ್ನು ಮಾಡಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಭಗವಂತನನ್ನು ಇಲ್ಲಿ ವಸ್ತು ಮತ್ತೆ ನಿಸ್ತುಲ ಆತ್ಮ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ನಾವು ಇದನ್ನು ನೋಡಿದ್ದೇವೆ. ಲಕ್ಷ್ಮೀದೇವಿ ಸ್ತೋತ್ರ ಇಲ್ಲಿ ಎಲ್ಲಿ ಬಂತು ಅಂದ್ರೆ ಸ್ವಸ್ತಿ ಶ್ರೀರಸ್ತು ಅಂತ ಲಕ್ಷ್ಮೀದೇವಿ ಸ್ತೋತ್ರ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವಳು ಶ್ರೀ ಶಂಭರೂಪನಾದ ಸುಖರೂಪನಾದ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದರಿಂದ ಅವಳಿಗೆ ಶ್ರೀ ಅಂತಾರೆ. ಸ್ವಸ್ತಿ ಶ್ರೀ, ಎಲ್ಲ ರೀತಿಯಾದಂತಹ ಮಂಗಳವನ್ನು ನಮಗೆ ಕೊಡುವಂತಹ ಶ್ರೀ ಅವಳು, ಆ ಲಕ್ಷ್ಮೀದೇವಿ. ಶಾಸ್ತ್ರದ ಶಾಸ್ತ್ರಕ್ಕೂ ಅವಳೇ ಅಭಿಮಾನಿನಿ, ಮತ್ತೆ ನಮ್ಮ ಯೋಗ್ಯತೆಗೂ ಕೂಡ ಅವಳೇ ಅಭಿಮಾನಿನಿ. ಪೂರ್ವಪ್ರಜ್ಞಾ ಯೋಗ್ಯತಾಸ್ಯಾತ್ ರಮಾತದ ಅಭಿಮಾನಿನಿ ಅಂತ ಉಪನಿಷತ್ ಭಾಷೆ ಹೇಳ್ತದೆ. ಕರ್ಮಾಭಿಮಾನಿ ಗರುಡ ಬ್ರಹ್ಮ ಜ್ಞಾನಾಭಿಮಾನವಾನ್ ಪೂರ್ವಪ್ರಜ್ಞಾ ಯೋಗ್ಯತಾಸ್ಯಾತ್ ರಮಾತದ ಅಭಿಮಾನಿನಿ ಅಂತ. ಕರ್ಮಗಳ ಅಭಿಮಾನಿ ಗರುಡ, ಜ್ಞಾನದ ಅಭಿಮಾನಿ ಚತುರ್ಮುಖ,
ಮತ್ತು ನಮ್ಮ ಯೋಗ್ಯತೆಯ ಅಭಿಮಾನಿನಿ ಲಕ್ಷ್ಮೀದೇವಿ. ಆದ್ದರಿಂದ ಅವಳನ್ನು ಶ್ರೀಹಿ ಅಂತ ಹೇಳುವುದು ಯಾಕೆಂದ್ರೆ ಶಂರೂಪನಾದಂತಹ ಸುಖರೂಪನಾದಂತಹ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದರಿಂದ, ಮತ್ತೆ ಸುಖರೂಪನಾದಂತಹ ಪರಮಾತ್ಮನ ಪ್ರತಿಬಿಂಬನಾದ್ರಿಂದ ಈ ಜೀವನು ಕೂಡ ಸುಖರೂಪನೇ. ಅಂತಹ ಸುಖರೂಪನಾದಂತಹ ಈ ಜೀವನಿಗೂ ಕೂಡ ಅವಳೇ ರಮಯತಿ, ಸುಖ ಕೊಡುವವಳು ಅವಳೇ ಆಗಿದ್ದಾಳೆ. ಅವನಿಗೆ ಶಾಸ್ತ್ರದ ಸಂಪತ್ತನ್ನು ಕೊಟ್ಟು ಶಾಸ್ತ್ರವನ್ನು ಅರ್ಥ ಮಾಡಿಸಿ ಅವನಿಗೆ ಸುದೀರ್ಘವಾದಂತಹ ಸುಖವನ್ನು ಕೊಡಬೇಕಾದವಳು ಕೂಡ ಅವಳೇ ಆಗಿದ್ದಾಳೆ. ಈ ಎರಡು ಕಾರಣದಿಂದ ಅವಳು ಶ್ರೀ ಪರಮ ಸುಖರೂಪನಾದ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದರಿಂದ. ಶಂರೂಪೇತು ರಥೇ ವಾಯು ಶ್ರೀರಿತ್ಯೇವಚ ಕೀರ್ತ್ಯತೆ. ಭಾಗವತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂಥದ್ದು. ಹೀಗೆ ಬೇರೆ ಬೇರೆ ಕಡೆ ಬಂದಿದೆ. ಸುಖರೂಪನಾದ ವಾಯುವನ್ನು ಆಶ್ರಯಿಸಿಕೊಂಡಿದ್ದರಿಂದ ಭಾರತೀ ದೇವಿ ಶ್ರೀ, ಸರಸ್ವತಿ ದೇವಿ ಚತುರ್ಮುಖ ಬ್ರಹ್ಮನ್ನ ಆಶ್ರಯಿಸಿಕೊಂಡಿದ್ದರಿಂದ ಶ್ರೀ, ಪರಮ ಸುಖರೂಪನಾದ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದರಿಂದ ಲಕ್ಷ್ಮೀದೇವಿಯು ಶ್ರೀ ಅಂತ ಕರೆಸ್ಕೊಂಡೇ ಇದ್ದಾಳೆ. ಮತ್ತೆ ಪರಮಾತ್ಮನಷ್ಟು ಅಲ್ಲದೆ ಹೋದ್ರು, ಚತುರ್ಮುಖ ಬ್ರಹ್ಮನಷ್ಟು ಅಲ್ಲದೆ ಹೋದ್ರು ಕೂಡ ಸಣ್ಣ ಆನಂದದ ಸ್ವರೂಪನಾದಂಥ ಜೀವನಿಗೆ ಆ ಸುಖವನ್ನು ಕೊಡುವಂಥವಳು ಅವಳು ಕೂಡ ಲಕ್ಷ್ಮಿಯೇ ಆಗಿದ್ದಾಳೆ. ಆದ್ರಿಂದ ಸ್ವಸ್ತಿ ಶ್ರೀಹಿ ಅಂದ್ರೆ ಆ ಲಕ್ಷ್ಮೀದೇವಿಯನ್ನು ಸ್ತುತಿಸಿದಂತಾಯ್ತು. ಸಮಾಸ ವ್ಯಾಸ ಯೋಗತಃ ಅಂತ ಯೋಗ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಯೋಗ ಅಂದ್ರೆ ನಮ್ಮ ಸಾಧನೆ ಅಂತ ಅರ್ಥವನ್ನು ನೋಡಿದ್ವಿ. ಅದಷ್ಟೇ ಅಲ್ಲದೆ ಯೋಗ ಅಂದ್ರೆ ಮುಖ್ಯ ಪ್ರಾಣ ಅಂತ ಕೂಡ ಅರ್ಥ ಇದೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಸ್ಥಿತಿ ಯೋಗಶ್ಚ ವೈರಾಗ್ಯಂ ಅಂತ ಯೋಗ ಎಂಬ ಶಬ್ದದಿಂದ ಮುಖ್ಯ ಪ್ರಾಣನನ್ನು ಹೇಳ್ತಾರೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದ, ಮುಖ್ಯ ಪ್ರಾಣನ ಅನುಗ್ರಹದಿಂದ, ಕೊನೆಗೆ ಪರಮಾತ್ಮನ ಅನುಗ್ರಹದಿಂದ ನನಗೆಲ್ಲವೂ ಕೂಡ ಒದಗಿ ಬರಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿಗೆ ಆ ಮಂಗಲಾಚರಣ ಶ್ಲೋಕದ ಶ್ರವಣ ಮತ್ತು ಪ್ರವಚನ ಸಮಾಪ್ತವಾಗಿದೆ.